ಸೌಜನ್ಯ ಪ್ರಕರಣದಲ್ಲಿ ನಿಮಗೆ ನ್ಯಾಯ ಸಿಗಲಿಲ್ಲ, ನ್ಯಾಯ ಸಿಗುವುದಂದರೆ ಏನು ಅಂತ. ನಾವು ಒಂದು ಪ್ರಕರಣದಲ್ಲಿ ನ್ಯಾಯ ಸಿಗಲಿಲ್ಲ ಅಂತ ಹೇಳ್ತಾರೆ. ನ್ಯಾಯ ಸಿಗುವುದಂದ್ರೆ ಏನು? ಸೌಜನ್ಯ ಸತ್ತ ನಂತರ ಕುಸುಮಾವತಿಯವರು 3 ಮಹಡಿಯ ಮನೆ ಕಟ್ಟಿದ್ದಾರೆ. ಕುಸುಮಾವತಿಯವರು 7.5 ಎಕರೆ ಸರ್ಕಾರಿ ಜಾಗವನ್ನು ಅತಿಕ್ರಮಣ ಮಾಡಿಕೊಂಡು ಅಕ್ರಮ ಸಕ್ರಮಕ್ಕೆ ಇಂದಿರಾವತಿ ಎನ್ನುವ ಹೆಸರಿನಲ್ಲಿ ಅರ್ಜಿ ಹಾಕಿದರು. ಯಾವುದು? ಕುಸುಮಾವತಿಯವರು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು 7.5 ಎಕರೆ ಇಂದಿರಾವತಿ ಎಂಬ ಹೆಸರಿನಲ್ಲಿ ಅಕ್ರಮ ಸಕ್ರಮಕ್ಕೆ ಅರ್ಜಿ ಹಾಕಿದರು. ಆ ಅರ್ಜಿ ಅಕ್ರಮ ಸಕ್ರಮ ಸಮಿತಿಯಲ್ಲಿ ವಿಚಾರಣೆಗೆ ಬಂತು. ಅಕ್ರಮ ಸಕ್ರಮ ಸಮಿತಿಯ ಅಧ್ಯಕ್ಷರು ಯಾರು? ಶಾಸಕರು. ಅಕ್ರಮ ಸಕ್ರಮ ಸಮಿತಿಗೆ ಸದಸ್ಯರಿದ್ದಾರೆ. ಈ ಅರ್ಜಿ ವಿಚಾರಣೆಗೆ ಬಂತು. ವಿಚಾರಣೆ ಬಂದಾಗ ಇದು ಇಂದಿರಾವತಿಯರು, ಕುಸುಮಾವತಿ ಹಾಗೆ ಹೇಳಿದ್ರು. ಅದು ಇಂದಿರಾವತಿ ಅಂತ. ಇಂದಿರಾವತಿ ಎನ್ನುವುದಕ್ಕೆ ದಾಖಲೆ ಏನು? ಅವರ ಶಾಲೆ ಸರ್ಟಿಫಿಕೇಟ್ ಇಲ್ಲ, ಅವರ ಆಧಾರ್ ಕಾರ್ಡ್ ಇಲ್ಲ, ಅವರ ರೇಷನ್ ಕಾರ್ಡ್ ಅಲ್ಲಿ ಇಂದಿರಾವತಿ ಅಂತ, ಅನನ್ಯ ಭಟ್ ತರದಲ್ಲೇ ಒಂದು ಇಂದಿರಾವತಿ. ಅದಕ್ಕೆ ಹೇಳಿದ್ರೆ ಈಗ ನಾವು ಇದನ್ನು ರಿಜೆಕ್ಟ್ ಮಾಡಿದ್ರೆ, ಧರ್ಮಸ್ಥಳದವರು ಹೇಳಿ ರಿಜೆಕ್ಟ್ ಮಾಡಿದ್ರು ಅಂತ ಹೇಳಿ ನಾಳೆ ಬೊಂಬ ಬಜಾಯಿಸ್ತಾರೆ. ಹೇಗೂ ಸರ್ಕಾರಿ ಜಾಗ ಅವರ ಜಾಗಕ್ಕೆ ಒತ್ತುವರಿಯಾಗಿ ಇದೆ, ಪಾಸ್ ಮಾಡುವ ಅಂತ ಹೇಳಿ ಪಾಸ್ ಮಾಡಿದ್ರು. ಅಕ್ರಮ ಸಕ್ರಮದಲ್ಲಿ 7.5 ಎಕರೆ ಜಾಗ ಆಗಿದೆ. ಅಲ್ಲಿಗೆ ಸೌಜನ್ಯ ನ್ಯಾಯ ಅಂದ್ರೆ ಅದೇ ಸೌಜನ್ಯ ಹೆಸರಲ್ಲಿ ಆದದ್ದು ಲಾಭವೇ, ನ್ಯಾಯವೇ ಅದ್ದು. ಇಲ್ಲದ್ರೆ ನಿಮ್ಗೆ ಏನಿದೆ ಸೌಜನ್ಯ ನ್ಯಾಯದಲ್ಲಿ? ಒಂದು ಕೊಲೆ ಪ್ರಕರಣದಲ್ಲಿ ನ್ಯಾಯ ಸಿಗುವುದಂದ್ರೆ ಏನು? ಆರೋಪಿಗೆ 14 ವರ್ಷ ಶಿಕ್ಷೆ ಆಗುವುದು, ಅಷ್ಟು ಬಿಟ್ಟು ಬೇರೆ ನ್ಯಾಯ ಏನಿದೆ? ಧರ್ಮಸ್ಥಳಕ್ಕೆ JCB ನುಗ್ಸೋದು ಅಲ್ಲ, ಕಾವಂದ್ರು ಸ್ಥಾನ ಬಿಟ್ಟು ಕೊಡೋದು ಅಲ್ಲ, ಕಾವಂದ್ರು ಬಂದ್ಬಿಟ್ಟು ಪತ್ರಿಕಾಗೋಷ್ಠಿಯನ್ನ ನಡೆಸೋದು ಅಲ್ಲ. ಮತ್ತೇನು ನ್ಯಾಯ? ಇವರಿಗೆ ಸಿಕ್ಕಿದ ನ್ಯಾಯ ಇದೆ, ಇವರಿಗೆ ಅನ್ಯಾಯ ಆಗಿಲ್ಲ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಕಟ್ಟಿಕೊಟ್ಟ ಬುತ್ತಿ ಎಷ್ಟು ದೇಹಕ್ಕೆ ಬರುತ್ತೆ ಅಂತ ಹೇಳಿ. ಕಟ್ಟಿಕೊಟ್ಟ ಬುತ್ತಿ, ಇವರಿಗೆಲ್ಲ ಕಟ್ಟಿಕೊಟ್ಟ ಬುತ್ತಿಗಳಿದು. ಬೇಕಾದ್ರೆ ನೋಡಿ, ಅವರ ಕಣ್ಣ ಮುಂದೆ ಅವರು ಪರಿಹರಿಸಬೇಕು, ನಾವು ಮಾಡಿದ ತಪ್ಪು ಎಲ್ಲಿ ನಮಗೆ ಸಿಕ್ಕಿದೆ ಅಂತ ಹೇಳಿ. ಹಾಗಾಗತ್ತೇನೋ ಭರವಸೆ ಇದೆಯಾ ನಿಮ್ಗೆ? ಖಂಡಿತ ಇದೆ. ನರೇಂದ್ರನಹಳ್ಳಿ ಸತ್ರಲ್ಲ ಚಂದಪ್ಪ ಗೌಡ್ರು. ಚಂದಪ್ಪ ಗೌಡ್ರು ನರಳಿನಹಳ್ಳಿ ಸತ್ರಲ್ಲ, 6 ತಿಂಗಳಿಂದ ಮನೆಯಲ್ಲಿದ್ದವರು. ಸರಿ ಹೇಳಿದ್ರಲ್ಲ ಕುಸುಮಾವತಿಯವರು, ಯಾರು ಅವರಿಗೆ ಸ್ಲೋ ಪಾಯ್ಸನ್ ಹಾಕಿದ್ರು ಅಂತ ಹೇಳಿ. 6 ತಿಂಗಳಿಂದ ಮನೆಯಲ್ಲಿದ್ದವರು, ಇವರೇ ಊಟ ಕೊಡ್ತಾ ಇದ್ದದ್ದು ಸ್ಲೋ ಪಾಯ್ಸನ್ ಬೇರೆಯವರೇ ಹಾಕೋದು. ಇವ್ರಿಗೆ ಅಷ್ಟು ಸಂಶಯ ಇದ್ರೆ ಇವರು MLC ಮಾಡಿಕೊಂಡು ಪೋಸ್ಟ್ಮಾರ್ಟಮ್ ಮಾಡಿಸಬಹುದಿತ್ತಲ್ಲ. ಸರಿ ಸರ್, ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು, ಕಾನೂನಾತ್ಮಕವಾಗಿ ನ್ಯಾಯವನ್ನು ಪಡ್ಕೊಳ್ಬೇಕು. ಮಾಡ್ಲಿ ಅಂತ ಹೇಳಿ ನೀವು ಆಶಿಸೋಣ ಸರ್. ಎನಿವೆ, ಇನ್ ಡೀಟೈಲ್ ಆಗಿ ಸೌಜನ್ಯ ಕಾಣೆಯಾದ ದಿನದಿಂದ ಇಲ್ಲಿವರೆಗೂ ಏನೆಲ್ಲ ಆಗಿದೆ ಅನ್ನೋದನ್ನ ಬಹಳ ವಿವರವಾಗಿ, ಅದರಲ್ಲೂ ನಿಮ್ಮ ಬಳಿ ಇರುವ ದಾಖಲೆಗಳ ಆಧಾರದ ಮೇಲೆ ಮಾತನಾಡಿದಿರಿ. ನಾಳೆ ಯಾರೇ ಬಂದು ಪ್ರಶ್ನೆ ಮಾಡಿದ್ರು ಕೂಡ ನಿಮ್ಮ ಹತ್ರ ನಿಮ್ಮ ಹೇಳಿಕೆಗಳಿಗೆ ಪ್ರೂಫ್ ಇದೆ. ನನ್ನ ಹತ್ರ ಯಾರು ಪ್ರಶ್ನೆ ಮಾಡಿದ್ರು. ಯಾಕೆ ಗೊತ್ತಾ? ನಾನು ಹೇಳಿದ್ದನ್ನು ಅವರು ಕ್ರಾಸ್ ವೆರಿಫಿಕೇಶನ್ ಮಾಡಿದ್ರೆ ಹೇಳ್ತಾರೆ. ಅವರು ಯಾರತ್ರ ಕೇಳಿದ್ರು, ಮೋಹನ್ರು ಹೇಳಿದ್ದು ಸರಿಯಾ ಅಂತ ಹೇಳಿದ್ರೆ ಹೌದು, ಮತ್ತೆಂತದ್ದು ಅಂತ ಹೇಳ್ತಾರೆ. ರೈಟ್, ಇಷ್ಟೇ ಆಗಿರೋದು. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ, ಇನ್ ಡೀಟೈಲ್ ಆಗಿ ಸೌಜನ್ಯ ಪ್ರಕರಣವನ್ನು ವಿವರಿಸೋದಕ್ಕೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ 800 ವರ್ಷಗಳ ಇತಿಹಾಸ ಇದೆ. ಇದು 21ನೇ ಧರ್ಮಾಧಿಕಾರಿ ಪರಂಪರೆ. ಧರ್ಮಸ್ಥಳಕ್ಕೆ ಮತ್ತೊಂದು ಇತಿಹಾಸ ಇದೆ. ರಾಮಾಯಣದ ಕಾಲದಲ್ಲಿ ಸೀತಾನ್ವೇಷಣೆಯ ಸಂದರ್ಭದಲ್ಲಿ ಶ್ರೀರಾಮ ನಡೆದಾಡಿದ ದಾರಿಯಲ್ಲಿ ಒಂದು ಸೋಮವಾರ ದಿವಸ ಕನಿಷ್ಠ ಅಂದರು 2 ರಿಂದ 4 ಕೋಟಿ ರೂಪಾಯಿಗಳಷ್ಟು ಹಣ ಅವರಿಗೆ ದಾನ ಮಾಡಲಿಕ್ಕೆ ಬೇಕಾಗ್ತದೆ. ಪ್ರಕರಣದಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನು ಮುಂದಿಟ್ಟುಕೊಂಡು ನೋಡಿ, ಅಂದ್ರೆ ತನಿಖೆ ಸರಿಯಾಗಿ ಆಗಿಲ್ಲ ಅನ್ನೋದಕ್ಕೆ ಬಹಳ ಪ್ರಮುಖವಾಗಿ ಪರಿಮಳ ಟೀಚರ್, ಆಕೆಯ ವಿಚಾರಣೆ ಸರಿಯಾಗಿ ಆಗ್ಲಿಲ್ಲ ಅಂತ ಹೇಳಿ, ಹಾಗೆ ಬಸ್ನಲ್ಲಿ ಬಂದಂತಹ ಸೌಜನ್ಯ ಸಹಪಾಠಿ ವರ್ಷ, ಹಾಗೆ ಇನ್ನೊಬ್ರು ಯಾರೋ ಒಬ್ರು ಸಹಪಾಠಿ ಬಸ್ನಲ್ಲಿ ಬಂದವರು, ಅವರ ಸಾಕ್ಷ್ಯಗಳನ್ನ ಪರಿಗಣಿಸಿಲ್ಲ. ಸಿಸಿ ಕ್ಯಾಮೆರಾ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಸಿಸಿ ಕ್ಯಾಮೆರಾ ಬಗ್ಗೆ ಪೊಲೀಸರೇ ಕೋರ್ಟ್ನಲ್ಲಿ ಹೇಳಿದ್ದಾರೆ, ಬಟ್ ಸಿಸಿ ಕ್ಯಾಮೆರಾ ಇಲ್ಲ ಅಂತ ಹೇಳಿ ಈ ರೀತಿಯಾದ ಕೆಲವೊಂದಷ್ಟು ಆಯ್ದ ವಿಚಾರಗಳನ್ನ ಮುಂದೆ ತಂದು ಇಲ್ಲಿ ಬೇರೆ ಏನೋ ನಡೆದಿದೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇರೋದು ಈ ವರ್ಷನ್. ಇದನ್ನೇನು ಹೇಳ್ತೀವಿ? ಅವರು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಸೌಜನ್ಯಲನ್ನ ಆ ಪ್ಲೇಸ್ ಅಲ್ಲಿ 4 ಮಂದಿ ಎಳ್ಕೊಂಡು ಹೋಗುವುದನ್ನು ಬಸ್ಸಲ್ಲಿ ಹೋಗುತ್ತಿದ್ದ ಪರಿಮಳ ಟೀಚರ್ ನೋಡಿದ್ದಾರೆ ಅಂತ ಹೇಳಿ.
ಪರಿಮಳ ಟೀಚರು ಧರ್ಮಸ್ಥಳದ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು. ಬೆಳ್ತಂಗಡಿಯಲ್ಲಿ ಅವರ ಮನೆ. ಅವರ ಗಂಡ ಶಿವಕುಮಾರ್ ಅಂತೇಳಿ ಇಸ್ ಎ ಕಮ್ಯುನಿಸ್ಟ್ ಲೀಡರ್. ಗಂಡನ ಅಣ್ಣ ಹರಿದಾಸ್ ಅಂತೇಳಿ ಜೇನು ಕೃಷಿಕ. ಆಯ್ತಾ, ಇಂಥ ಫ್ಯಾಮಿಲಿಯವರು ಪರಿಮಳ ಟೀಚರ್. ಈ ಸೌಜನ್ಯ ಹೋರಾಟ ಆಗುವಂತಹ ಸ್ಟಾರ್ಟಿಂಗ್ ಆಗುವಂತ ಸಂದರ್ಭದಲ್ಲಿ ಶಿವಕುಮಾರ್, ಹರಿದಾಸ್ ಇವರೆಲ್ಲರೂ ಈ ಹೋರಾಟದಲ್ಲಿ ಇದ್ರು. ಅಂದ್ರೆ ಧರ್ಮಸ್ಥಳದ ವಿರುದ್ಧ ಅಲ್ಲ, ಸೌಜನ್ಯ ಪರವಾಗಿ, ಸೌಜನ್ಯ ಪರವಾಗಿ, ಕ್ರಮದಲ್ಲಿ ಸೌಜನ್ಯ ಪರವಾಗಿ, ಸೌಜನ್ಯ ಪರವಾಗಿ, ಧರ್ಮಸ್ಥಳದ ವಿರುದ್ಧ ಅಲ್ಲ. ಆಗ ಇವರು ಏನು ಆಲೋಚನೆ ಮಾಡಿದ್ರು, ಪರಿಮಳ ಟೀಚರ್ ನೊಂದು ಪ್ರತ್ಯಕ್ಷದರ್ಶಿ ಸಾಕ್ಷಿಯಿಂದ ಇದಕ್ಕೆ ಕ್ರಿಯೇಟ್ ಮಾಡಿದ್ರೆ ಅವರು ಅವರ ಗಂಡ ಹೇಳಿದಾಗೆ ಕೇಳಬಹುದು ಅಂತ ಹೇಳಿ, ಯಾಕಂದ್ರೆ ಅವರು ಇವರೊಟ್ಟಿಗೆ ಇರುವವರಲ್ಲ ಅಂತೇಳಿ ಪರಿಮಳ ಟೀಚರನ್ನ ಹೆಸರನ್ನು ತಂದರು. ಪರಿಮಳ ಟೀಚರನ್ನು ಸಿಬಿಐನವರು ಎನ್ಕ್ವೈರಿ ಮಾಡಿದ್ರು. ಅವರು ಹೇಳ್ತಾರೆ, ಪರಿಮಳ ಟೀಚರ್ ಅವರು 4 ಮಂದಿ ಆಫೀಸರ್ಗಳು ಬೆಳಿಗ್ಗೆ 8 ಗಂಟೆಗೆ ಬಂದವರು ಸಂಜೆವರೆಗೆ ಇದ್ರಂತೆ ಮನೆಯಲ್ಲಿ. ಊಟ ಗೀಟ ಎಲ್ಲ ಅಲ್ಲಿಗೆ ಧರಿಸಿದ್ದು. ಅವರು ಕೇಳಿದ್ರಂತೆ, ನಾವು ಊಟ ಮಾಡಿ ಕೊಡ್ತೇವೆ, ಅಡಿಗೆ ಮಾಡ್ತೇವೆ, ಬೇಡ ಅಂತ ಹೇಳಿದ್ರಂತೆ. ಅವರನ್ನು ಒಂದು ಕೋಣೆಯಲ್ಲಿ ಒಬ್ರು ಅಧಿಕಾರಿ ತನಿಖೆ ಮಾಡ್ತಾರೆ, ಅವರ ಗಂಡನನ್ನು ಇನ್ನೊಂದು ಅಧಿಕಾರಿ ಈ ಕೋಣೆಯಲ್ಲಿ ತನಿಖೆ ಮಾಡ್ತಾರೆ, ಅವರ ಗಂಡನ ಅಣ್ಣನನ್ನು ಹರಿದಾಸರನ್ನು ಮತ್ತೊಂದು ಕೋಣೆಯಲ್ಲಿ ತನಿಖೆ ಮಾಡ್ತಾರೆ. 3 ಅಧಿಕಾರಿಗಳು. ಪುನಃ ಅದು ಚೇಂಜ್ ಆಗ್ತದೆ. ಹೇಗೆ ಮಾಡಿದ್ರಂತೆ ಸಂಜೆವರೆಗೆ. ಆಗ ಇವರು ನಾನು ಹೋಗ್ಲಿಲ್ಲ, ನಾನು ಹೋಗುವಾಗಲೇ 5:30 ಗಂಟೆ ಆಗಿದ್ದು. ನೆಲ್ಯಾಡಿಯ ಒಂದು ಪೇರೆಂಟ್ಸ್ ಬಂದಿದ್ರು, ಮತ್ತೆ ಅವರಿಗೆ ನಾನು ಇದು ಮಾಡ್ಬೇಕು, ಅದ್ರ ನಂತರ ನಾನು ಓದದ್ದು ಅಂತ ಅವರು ಹೇಳಿದ್ದಾರೆ. ಪರಿಮಳ ಟೀಚರ್ ಹೇಳಿದ್ದಾರೆ 5:30 ಆದ್ರೂ ನಾನು ಬಂದಿಲ್ಲ. ಹೋದ್ರು. ಹೋದ ಮೇಲೆ 4 ಕಾಲಿಗೆ ಅಥವಾ 4 ಗಂಟೆಗೆ ಸೌಜನ್ಯ ಬಸ್ಸಿಂದ ಇಳಿದು 4 ಜನ ಹೊತ್ಕೊಂಡು ಹೋಗಿದ್ ನಿಜವೇ ಆದ್ರೂ ಕೂಡ ಅಲ್ಲಿ ಪರಿಮಳ ಟೀಚರ್ ಇರಲಿಲ್ಲ. ಪರಿಮಳ ಟೀಚರ್ ಧರ್ಮಸ್ಥಳದಲ್ಲಿ ಶಾಲೆಯಲ್ಲಿದ್ರು. ಅದರ ನಂತರ ಸ್ವಲ್ಪ ಸಮಯ ಹೋಗುವಾಗ ಪುನಃ ಸಿಬಿಐನಿಂದ ಸಮನ್ಸ್ ಬಂತು ಚೆನ್ನೈಗೆ ಬರ್ಲಿಕ್ಕೆ. ಚೆನ್ನೈ ಆಫೀಸಿಗೆ ಹೋದ್ರು ಪಾಪ ಚೆನ್ನೈಗೆ. ಆಯ್ತಾ, ಅಲ್ಲಿ ಇವರು ಎನ್ಕ್ವೈರಿ ಫೇಸ್ ಮಾಡಿದಾಗ ಇವರು ಹೇಳಿದ್ರಲ್ಲ, ಇಲ್ಲಿ ನೆಲ್ಯಾಡಿಯ ಒಂದು ಮುಸ್ಲಿಂ ಫ್ಯಾಮಿಲಿ ಡಾಕ್ಯುಮೆಂಟ್ ಶಾಲೆಗೆ ಬಂದಿತ್ತು ಅಂತ ಹೇಳಿ, ಆ ಫ್ಯಾಮಿಲಿ ಒಟ್ಟಿಗೆ ಕಾನ್ಫರೆನ್ಸ್ ತಗೊಂಡ್ರಂತೆ ಫೋನು. ಆ ಫ್ಯಾಮಿಲಿಯ ಮನೆಗೆ ಒಬ್ರು ಸಿಬಿಐ ಆಫೀಸರ್ ಹೋಗಿದ್ದಾರೆ. ಇವರು ಚೆನ್ನೈಯಲ್ಲಿ ಇದ್ದಾರೆ. ಮತ್ತೆ ಅವರಿಗೆ ಸಮಾಧಾನ ಆಯ್ತು, ಇವರಲ್ಲ, ಇವರು ಸುಳ್ಳು ಹೇಳ್ತಾ ಇಲ್ಲ, ಸತ್ಯ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಈಗ ಯಾರು ಪರಿಮಳ ಟೀಚರ್ ಬಗ್ಗೆ ಪರಿಮಳ ಟೀಚರ್ ಬಗ್ಗೆ ಮಾತಾಡೋದಿಲ್ಲ. ಮತ್ತೊಂದು ವರ್ಷನನ್ನು ತಂದರು. ವರ್ಷ ಇವಳ ಶಾಲೆಯಲ್ಲಿ ಕಲಿತಿದ್ದು. ಈ ವರ್ಷ ಯಾರು ಗೊತ್ತಾ? ಧರ್ಮಸ್ಥಳದಲ್ಲಿ ಚಿನ್ನಾಭರಣಗಳನ್ನು ಕದ್ದು ಸಿಕ್ಕಿಬಿದ್ದು ಆಹಾರದಿಂದ ಮಾಡಿದಂತ ಆಸ್ತಿ ಪಾಸ್ತಿ ಎಲ್ಲವನ್ನೂ ಕಳ್ಕೊಂಡಂತಹ ಹರೀಶ್ ಭಟ್ರನ ಅಣ್ಣನ ಮಗಳು. ಅವಳನ್ನು ಇದರಲ್ಲಿ ಸಾಕ್ಷಿಯಾಗಿ ತಂದರೆ ಅವರ ಮನೆಯವರು ಧರ್ಮಸ್ಥಳದ ವಿರುದ್ಧ ಸಾಕ್ಷಿ ಹೇಳಬಹುದು ಎನ್ನುವ ಕಾರಣಕ್ಕಾಗಿ ಆ ಹೆಣ್ಮಗಳನ್ನ ಹೆಸರನ್ನು ಬಂದದ್ದು. ಅವಳು ಅದಕ್ಕೆ ಒಪ್ಪಲಿಲ್ಲ. ಯಾಕಂದ್ರೆ ಇವಳಿಗಿಂತ ಮೊದಲು ಅವಳು ಬಂದಿದ್ದಾಳೆ. ಆಯ್ತಾ, ಇವಳು ಒಟ್ಟಿಗೆ ಬಂದಂತ ಮುಸ್ಲಿಂ ಹೆಣ್ಮಗಳು ವಿರುದ್ಧ ದಿಕ್ಕಿನಲ್ಲಿ ವಾಪಸ್ ಹೋಗಿದ್ದಾಳೆ. ಆದ್ರಿಂದ ಅವಳು ಸಾಕ್ಷಿ ಆಗ್ಲಿಲ್ಲ.